ಅಮ್ಮ ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಲೀಲಾವತಿ. ಅಮ್ಮ ಏನು ಮಾಡ್ತಿದ್ದೀರ? ನಾನಿವಾಗ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೇನೆ. ಅಂದರೆ ಮಹಿಳಾ ಸ್ವಾವಲಂಬಿ ಆಗಬೇಕು ಅಂತ ಇದೆಯಲ್ಲ, ಹಾಗೆ ನನ್ನ ಆರ್ಥಿಕ ಸಮಸ್ಯೆಗಳಿಗೋಸ್ಕರ ನಾನೊಂದು ಬಿಸ್ನೆಸ್ಸನ್ನು ಕೈಗೊಂಡಿದ್ದೇನೆ. ಏನು ಬಿಸ್ನೆಸ್ ಮಾಡ್ತಾಯಿದ್ದೀರಿ? ಈಗ ನಾನು ಇದು ಮನೆಯಲ್ಲಿ ಮೆಸ್, ಅಂದರೆ ಸ್ಟೂಡೆಂಟ್ಸು ಎಂಪ್ಲಾಯೀಸ್ ಎಲ್ಲ ಉಜಿರೆ ಗ್ರಾಮದಲ್ಲಿ ಮತ್ತು STM ಸ್ಟೂಡೆಂಟ್ಸ್ ಹೆಚ್ಚಾಗಿರ್ತಾರೆ ನಮಗೆ. ಅವರಿಗೆ ಊಟ ಅಕಾಮಡೇಷನ್ ಎಲ್ಲ ಸೇರಿ ಒಂದು ಮನೆ ವ್ಯವಸ್ಥೆ ಮಾಡಿದ್ದೇನೆ. ನೀವು ಮಾಡಿಕೊಡ್ತಾ ಇದ್ದೀರ? ಊಟ ವ್ಯವಸ್ಥೆ ಅಕಾಮಡೇಷನ್ ಎಲ್ಲ ನನ್ನದೇ. ನಾವು ಕೇಳ್ಪಟ್ಟಿರೋ ಪ್ರಕಾರ ತಮಗೆ ಆರ್ಥಿಕ ಸಹಾಯ ಮಾಡಿರೋಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಸ್ಕೀಮ್ನ ಯೋಜನೆ ವತಿಯಿಂದ ಯಾವ ಯೋಜನೆ ಮತ್ತು ಎಷ್ಟು? ನಾನು ಸ್ವಸಹಾಯದಲ್ಲಿ ಗುಂಪಲ್ಲಿ ಸೇರಿಕೊಂಡಿದ್ದೇನೆ. ನಾವಿಲ್ಲಿ ಮುಂಡತೋಡಿಯಲ್ಲಿ ಸೇರಿಕೊಂಡು ಒಂದು 30 ಮೆಂಬರ್ಸ್ ಇದ್ದೇವೆ. ಜ್ಞಾನ ವಿಕಾಸ ಅಂತಲೂ ಒಂದು ಓಪನ್ ಮಾಡಿದ್ದೇವೆ. ನಮ್ಮ ಜ್ಞಾನಶ್ರೀ ಅಂತ ಹೆಸರಿದೆ ಅದಕ್ಕೆ. ಆ ಜ್ಞಾನ ವಿಕಾಸಕ್ಕೆ ನಾನು ಅಂದರೆ ಸಂಘ ಮಾಡಿ ಒಂದು 15 ವರ್ಷ 20 ವರ್ಷದಲ್ಲಿ 20ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆದ ಸಂಘ. ನಾನು ಸೇರಿಕೊಂಡದ್ದು 2013ಕ್ಕೆ. ಅಲ್ಲಿಂದ ಇಷ್ಟು ತನಕ ನಾನು ಸಂಘದಲ್ಲಿದ್ದೇನೆ. ಸಂಘದಲ್ಲಿ ಚಿಕ್ಕ ಪುಟ್ಟ ಸಾಲಗಳನ್ನು ಮಾಡಿಕೊಂಡು ಮೆಸ್ಸಿಗೆ ಬೇಕಾದ ಫೆಸಿಲಿಟಿಗಳನ್ನೆಲ್ಲ ಮಾಡಿಕೊಂಡು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ 10 ಮೆಂಬರ್ಸಿಂದ ಸ್ಟಾರ್ಟ್ ಆಗಿ ಈಗ 50 ಮೆಂಬರ್ಸಿಗೆ ಆಗುವಷ್ಟು ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಇದಕ್ಕೆಲ್ಲ ಆರ್ಥಿಕವಾಗಿ ಸಹಾಯ, ಜ್ಞಾನ, ತಿಳುವಳಿಕೆ ಎಲ್ಲ ಧರ್ಮಸ್ಥಳದ ಕಡೆಯಿಂದ ಬರ್ತಾಯಿದೆ. ಅಂದರೆ ಸಂಘದಿಂದಲೇ ಬರ್ತಾಯಿದೆ. ಸಂಘದಲ್ಲಿ ಚಿಕ್ಕ ಪುಟ್ಟ ಸಾಲ ಮಾಡಿಕೊಂಡು ಸಣ್ಣ ಸಣ್ಣ ವಸ್ತುಗಳನ್ನೆಲ್ಲ ಖರೀದಿ ಮಾಡಿಕೊಡ್ತಾಯಿದ್ದೆ. ಮತ್ತು ನೆಕ್ಸ್ಟು ಈಗ ನಾವು ರೂಟ್ ಸೆಡ್ಡಲ್ಲಿ ಟ್ರೈನಿಂಗ್ ಕೊಟ್ಟರು. ಅಂದರೆ ಜ್ಞಾನ ವಿಕಾಸದ ಲೇಡೀಸ್ ಯಾರಾದ್ರು ಬರ್ಬೋದು ಅಂತ. ಹಾಗೆ ಮಾತೃಶ್ರೀ ಅವರು ಮಹಿಳಾ ಸ್ವಾವಲಂಬೀಕರಣ ಅಂತೇಳಿ ಫಸ್ಟ್ ಒಂದು ಅಲ್ಲಿ ಓಪನ್ ಮಾಡಿದರು ರೂಟ್ ಸೆಡ್ಡಲ್ಲಿ. ಅದಕ್ಕೆ ಈಗ ಹೋದಾಗ 1 ವಾರದ್ದು ಟ್ರೈನಿಂಗ್ ಇದೆ, ನಿಮಗೆ ಎಂಪ್ಲಾಯಿ ಹೇಗೆ ನೀವು ವರ್ಕ್ ಮಾಡ್ಬೋದು ಅಂತ ಒಂದು ಟ್ರೈನಿಂಗ್ ಇದೆ ಅಂದರು. ಆ ಟ್ರೈನಿಂಗಿಗೆ ಹೋದೆ ನಾನು. ಟ್ರೈನಿಂಗ್ ಹೋದಾಗ ನಮಗೆ ತಿಳುವಳಿಕೆ ಆಯಿತು. ಮತ್ತು ಇನ್ನೂ ಸ್ವಲ್ಪ ಮೆಸ್ಸು ಇಂಪ್ರೂವ್ಮೆಂಟ್ ಮಾಡ್ಬೋದಲ್ಲ ನನಗೆ ಅಂತ ಆ ಟ್ರೈನಿಂಗ್ ಹೋಗಿ ಧೈರ್ಯ ಬಂತು ನನಗೊಂಚೂರು. ಆದ ನಂತರ ನನಗೆ ಹಣ ಬೇಕಿತ್ತು. ಅದಕ್ಕೆ ಮುಂದೆ ಹಣ ಬೇಕು. ಅದಕ್ಕೆ ಸಿಡ್ಬಿ ಅಂತ ಸಿಗುತ್ತೆ, ಸಿಡ್ಬಿ ಲೋನ್ ಮಾಡಿ ಅಂತ. ಅದು ಕೂಡಲೇ ಸ್ಯಾಂಕ್ಷನ್ ಆಯಿತು ನನಗೆ. ಬೇರೆ ಕಡೆ ಓಡಾಡೋದಕ್ಕಿಂತ ತಕ್ಷಣ ಒಮ್ಮೆ ಅರ್ಜಿ ಇಟ್ಟು ಕೂಡಲೇ ನಮ್ಮ ಮೇಡಮ್ಸ್ ಎಲ್ಲ ಹೆಲ್ಪ್ ಮಾಡಿದರು. ಅರ್ಜಿ ಇಟ್ಟು ಕೂಡಲೇ ಒಂದು 15 ಡೇಸಲ್ಲಿ ನಮಗೆ ಸಿಡ್ಬಿ ಲೋನ್ ಬಂದುಬಿಡ್ತು. ಸಿಡ್ಬಿ ಲೋನ್ ಕೂಡ ಧರ್ಮಸ್ಥಳದ ಅಂಡರಲ್ಲೇ ಬಂತು. ಯಾಕಂದರೆ ನಾನು ಧರ್ಮಸ್ಥಳದ ಸಂಘದ ಅಂಡರಲ್ಲೇ, ಜ್ಞಾನ ವಿಕಾಸದ ಅಂಡರಲ್ಲೇ ಟ್ರೈನಿಂಗ್ ಹೋದದ್ದು 1 ವಾರದಲ್ಲಿ. ಅಲ್ಲಿ ನಮಗೆ ನಾಲೆಜ್ ಸಿಕ್ತಂತ ಸಿಡ್ಬಿ ಬಗ್ಗೆ ನಮಗೆ ಅದೇನು ಗೊತ್ತಿರಲಿಲ್ಲ. ನನಗೆಲ್ಲ ಸಂಘದಿಂದಲೇ ಗೊತ್ತಾದದ್ದು. ಎಲ್ಲರೂ ನಮಗೆ ಅದು ಹೊರಗಡೆ ಪ್ರಪಂಚ ಅಷ್ಟು ಸಿಡ್ಬಿ ಸಿಗುತ್ತೆ, ಅದೆಲ್ಲ ಸಿಗುತ್ತೆ, ಅದು ಧೈರ್ಯ ಕೂಡ ಇರಲಿಲ್ಲ ಲೋನ್ ಮಾಡುವಂಥದ್ದು. ಮತ್ತು ನಮ್ಮ ಮಕ್ಕಳು ಚಿಕ್ಕವು, ಸಾಕಾಗತ್ತಾ ಇಲ್ವಾ, ದುಡ್ಡು ಕಟ್ಟಲಿಕ್ಕೆ ಆಗತ್ತಾ ಇಲ್ವಾ ನಾಳೆ, ಹಾಗೆಲ್ಲ ಸಮಸ್ಯೆ ಆಗಿತ್ತು. ಇದಕ್ಕೆಲ್ಲ ನಾವು ನೆಕ್ಸ್ಟ್ ಸಿಡ್ಬಿ ಬಂದ ತಕ್ಷಣ ನನಗೆ ಧೈರ್ಯ ಬಂತು. ಈಗ ಸಾಧಾರಣ ಇನ್ನು ನೆಕ್ಸ್ಟ್ ಅಕ್ಟೋಬರಲ್ಲಿ ಮುಗೀತದೆ ಸಿಡ್ಬಿ ಲೋನ್ ನಂದು. 3 ಇಯರ್ಸಿಗೆ ಕೊಟ್ಟಿದ್ದವರು ಕ್ಲಿಯರ್ ಆಗುತ್ತೆ. ಸಾಧಾರಣ ಇನ್ನು ಸ್ವಲ್ಪ ನಾನು 5 ಲಕ್ಷ ತೆಗ್ದೀನಿ ಸರ್. 5 ಲಕ್ಷ ತೆಗ್ದೀನಿ. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದೆ. ಮತ್ತು ನನಗೆ ಈಗ ಭಾಳ ಅಂದರೆ ಅದು ಸಾಲ ಕಟ್ಟಬೇಕು, ನಮಗೊಂದು ಶಿಸ್ತು ಬಂದಿದೆ. ಈಗ ಒಂದು ಜೀವನದಲ್ಲಿ ಒಂದು ಶಿಸ್ತು, ನಮಗೆ ನಮ್ಮದೇ ಆದ ಒಂದು ಧೈರ್ಯ, ಶಿಸ್ತು. ಮತ್ತು ನಾವು ಬೆಳೀತಾ ಇದ್ದಾಗೆ ಪ್ರಗತಿ ಆಗ್ತಾ ಇದ್ದೇವೆ, ಖುಷಿ ಆಗ್ತಾ ಇದೆ. ಹಾಗೆ ನನಗೆ ಎಂಪ್ಲಾಯೀಸ್ ಕೂಡ ಈಗ ಉಜಿರೆಗೆ ತುಂಬ ವ್ಯವಸ್ಥೆಗಳಿದ್ದಾವೆ. ಅಂತಲ್ಲಿಗೆ ಎಂಪ್ಲಾಯೀಸ್ ಎಲ್ಲ ಬಂದವರು ಕೂಡ ನಮ್ಮನ್ನು MS ಹುಡ್ಕೊಂಡು ಬರ್ತಾರೆ. ಅವರಿಗೂ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇನೆ. ಎಷ್ಟು ಜನ ಸ್ಟೂಡೆಂಟ್ಸ್ 25 ಇದ್ದಾರೆ. ಹಾಗೆ ಎಂಪ್ಲಾಯೀಸ್ ಎಲ್ಲ ಸೇರಿ ಒಂದು 35 ಮೆಂಬರ್ಸ್ ಇದ್ದಾರೆ. ರೆಗ್ಯುಲರ್ 35 ಮೆಂಬರ್ಸ್ ಇದ್ದಾರೆ. ಸೀಸನಲ್ಲೆಲ್ಲ 50-55 ಇರ್ತಾರೆ. ಅಂದರೆ ಫಸ್ಟ್ ಮಳೆಗಾಲದಲ್ಲಿ ಫಸ್ಟಿಗೆ ಸ್ಟೂಡೆಂಟ್ಸ್ ತುಂಬ ಇರ್ತಾರೆ ನಮಗೆ. ಇವಾಗ ಎಕ್ಸಾಮ್ ಟೈಮ್ ಮುಗೀತಲ್ಲ, ಈ ಟೈಮ್ ಸ್ವಲ್ಪ ಕಡಿಮೆ. ಎಷ್ಟು ಜನ ನೀವು ಕೆಲಸಕ್ಕೆ ಅನ್ನೋದು ಜನ ಇಟ್ಟು? ಕೆಲಸಕ್ಕೆ ಒಬ್ಬರು ಲೇಡಿ ಡೈಲಿ ಬರ್ತಾರೆ ಕ್ಲೀನಿಂಗಿಗೆಲ್ಲ.
ಹಾಗೆ ಒಬ್ಬರು ಮನೆಯೊಳಗೆ ಕೆಲಸಕ್ಕೊಬ್ಬರು ಬರ್ತಾರೆ, ಹಾಲ್ಟಿಗೆ ಇಲ್ಲ, ಜಸ್ಟ್ ಊರಿನವರೇ ಇಬ್ಬರಿದ್ದಾರೆ ಕ್ಲೀನಿಂಗು. ಇವಾಗ ನೀವು ಒಬ್ಬರಿಗೆ ಕೆಲಸ ಕೊಟ್ಟು ನೀವು ಕೆಲಸ ಕೊಟ್ಟು ನೀವು ನಾನು ಕೆಲಸ ಮಾಡಿಕೊಂಡು ನನ್ನ ಮಕ್ಕಳ ಎಜುಕೇಷನು ಇದರಲ್ಲೇ, ಬೇರೆ ಎಂಥ ಆದಾಯ ನಮಗಿಲ್ಲ, ಇದರಲ್ಲೇ ಎಜುಕೇಷನು. ನಮ್ಮ ಮನೆಯ ಎಲ್ಲ ವ್ಯವಸ್ಥೆಗಳು, ಗಾಡಿ ತೆಗೆದಿದ್ದೀನಿ, ಗಾಡಿಯಲ್ಲಿ ಹೋಗಿ ಬರ್ತೀನಿ, ಎಲ್ಲ ಇದಕ್ಕೆ ಧೈರ್ಯ ಕೊಟ್ಟದ್ದು ಇಲ್ಲೇ. ನಿಮ್ಮ ಥರ ನೀನು ಬೇರೆ ಯಾರಾದರೂ ಈ ರೀತಿ ಮಾಡಬೇಕಾದ್ರೆ ಅವ್ರಿಗೇನು ಹೇಳೋಕ್ಕೆ ಮಾಡಬೇಕು, ಇದಕ್ಕೆ ಬರಬೇಕು. ನಿಮಗೆ ತಿಳುವಳಿಕೆ ಕಡಿಮೆ ಆದರೆ ಸಂಘ ಸಂಸ್ಥೆಗಳಿಗೆ ಸೇರಿ, ಧರ್ಮಸ್ಥಳದಲ್ಲಿ ಬೇಕಾದರೆ ನಮಗೆ ದಾರಿ ಅಮ್ಮನವರು ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಪ್ರಾಧಾನ್ಯತೆ ಇದೆ, ಹೆಣ್ಮಕ್ಳು ಸ್ವಾವಲಂಬನೆ ನಮ್ಮ ಅಮ್ಮನವರ ಕನಸಾಗಿದೆ. ಅದು ನಾವು ಸಂಘಕ್ಕೆ ಸೇರಿದಾಗ ನಿಮಗೆ ಹಂತ ಹಂತವಾಗಿ ಅದರ ನಾಲೆಜ್ ಬರುತ್ತೆ. ನಾನು ಕೂಡ ಫಸ್ಟಿಗೆ ಎಲ್ಲ ತಿಳ್ಕೊಂಡು ಬಂದಿಲ್ಲ, ಈಗ ಸಂಘದಲ್ಲಿ ಅಲ್ಲಿ ಇಲ್ಲಿ ಹೋಗಿ ನನಗೆ ತಿಳುವಳಿಕೆ ಬಂದದ್ದು ಅಂತ ಹೇಳ್ತೀನಿ. ಸಂಘದ ಬಗ್ಗೆ ಒಂದು ಅಪಪ್ರಚಾರ ನಡೀತಾ ಇದೆ, ಲೋನ್ ಇರಲಿ ಇನ್ನೊಂದು ಮತ್ತೊಂದು ಅಲ್ಲಿ ದಬ್ಬಾಳಿಕೆ ಮಾಡ್ತಾರೆ ಸಂಘದವರು ಅಂತ ಹೇಳಿ, ಇದ್ರ ಬಗ್ಗೆ ನಿಮ್ಮದು? ಅದ್ರ ಬಗ್ಗೆ ನಾವು ಅದೇನು ಅಂತಲ್ಲ, ನಾವೆಲ್ಲ ನೋಡ್ಕೊಂಡು ತಿಳ್ಕೊಂಡೇ ಲೋನ್ ಮಾಡಿದ್ದು, ನಮ್ಮ ಅಗತ್ಯಕ್ಕೆ ಮಾಡಿದ್ದು. ನಾವು ಕಟ್ಟಬೇಕು, ಮುಂದುವರಿಸ್ಕೊಂಡು ಹೋಗಲೇಬೇಕು. ಯಾರು ಈಗ ಮನೆಗೆ ಇಷ್ಟು ಕಷ್ಟ ಸುಖಗಳನ್ನು ಹೇಳ್ಕೊಂಡು ಅಂದರೆ ಹುಡುಕಿ ತಂದು ನಮಗೆ ಮೇಡಮ್ಸ್ ಅವರು ಇವರು ಬರ್ತಾರೆ. ಈ ಒಂದು ಬ್ಯಾಂಕಲ್ಲಿ ಹೋಗ್ಬೇಕಾದ್ರೆ ತುಂಬ ಓಡಾಡಬೇಕಾಗ್ತದೆ, ಒಂದು ಹೆಣ್ಣಿಂಗ್ಸ್ ಆಗಿಲ್ಲ ಓಡಾಡ್ಕೊಂಡು ಇರಲಿಕ್ಕೆ, ಮತ್ತು ನಮಗೆ ಬೇಕಾದ ರೆಕಾರ್ಡುಗಳೆಲ್ಲ ಇರೋದಿಲ್ಲ ನಮ್ಮಲ್ಲಿ. ಇಲ್ಲಿ ನಮ್ಮ ಮೇಡಮ್ಸು ಅಷ್ಟು ವ್ಯವಸ್ಥೆ ಮಾಡಿ ಹಾಕಿದ್ದಾರೆ ಧರ್ಮಸ್ಥಳದಲ್ಲಿ, ತುಂಬ ವ್ಯವಸ್ಥೆಗಳಿದ್ದಾವೆ, ಒಳ್ಳೆ ವ್ಯವಸ್ಥೆ ಇದೆ. ಸುಮ್ಮನೆ ಹಾಳು ಮಾಡ್ಕೊಳ್ಳೋದು ಬೇಡ. ನಾವು ಉಜಿರೆ ಬೆಳ್ತಂಗಡಿ ತಾಲೂಕು ತುಂಬ ಇಂಪ್ರೂವ್ ಆಗಿದೆ ಧರ್ಮಸ್ಥಳದ ಹೆಸರಲ್ಲಿ. ನಾವು ಹೇಳೋ ಮಟ್ಟಿಗೆ ಪ್ರತಿ ಮನೆಯಲ್ಲಿ ಧರ್ಮಸ್ಥಳದ ಒಬ್ಬೊಬ್ಬ ಎಂಪ್ಲಾಯಿ ಇದ್ದಾನೆ ಅಂತ ಹೇಳ್ಬೋದು. ಒಬ್ಬರಲ್ಲ, ಒಂದೊಂದು ಮನೆಯಲ್ಲಿ 3 ಜನನೇ ಇದ್ದಾರೆ. ಆದರೆ ಆ ವ್ಯವಸ್ಥೆಗಳನ್ನು ಕಟ್ಟಲಿಬೇಕಾದ್ರೆ ತುಂಬ ಕಷ್ಟ ಬಂದಿರ್ತಾರೆ ಅಮ್ಮನವರು, ಕಾವಂದರು. ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಒಂದು ಮಾತು ಹೇಳ್ತೀನಿ ಅಷ್ಟೇ. ಓಕೆ ಮೇಡಮ್, ಧನ್ಯವಾದ. ಥ್ಯಾಂಕ್ ಯು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.